ಎಲ್ಲರಿಗೂ ನಮಸ್ಕಾರ. ನಾನು ರಮ್ಯಾ, ಶೇಷಾದ್ರಿಪುರಂ ಕಾಲೇಜಿನ ವಾಣಿಜ್ಯ ಶಿಕ್ಷಣ ವಿಭಾಗದಿಂದ ಇಂದು ನಾನು ಜಗಜ್ಯೋತಿ ಬಸವಣ್ಣನವರ ಸಪ್ತಸೂತ್ರಗಳ ಬಗ್ಗೆ ಮಾತನಾಡಲಿದ್ದೇನೆ. ಈ ರೀಲ್ ಮೂಲಕ ಜ್ಞಾನದಿಂದ ಬದುಕು ಬೆಳಗಲಿ. ಬಸವಣ್ಣನವರ ಮೊದಲನೆಯ ಸೂತ್ರ ಕಾಯಕವೇ ಕೈಲಾಸ. ಕೆಲಸವನ್ನು ಕರ್ತವ್ಯವಾಗಿ ಅಲ್ಲದೆ ಪೂಜೆಯಂತೆ ಕಾಣುವುದೇ ಇದರ ನಿಜವಾದ ಅರ್ಥ. ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಗೌರವ ಇರಬೇಕು ಮತ್ತು ಪ್ರಾಮಾಣಿಕ ಶ್ರಮವೇ ಜೀವನದ ನಿಜವಾದ ಶಕ್ತಿ. ವಿದ್ಯಾರ್ಥಿಯಾಗಿರಲಿ, ಶಿಕ್ಷಕರಾಗಿರಲಿ ಅಥವಾ ಯಾವುದೇ ಕೆಲಸವಾಗಿರಲಿ, ಶ್ರಮ ಮತ್ತು ಪರಿಶ್ರಮವೇ ಯಶಸ್ಸಿನ ನಿಜವಾದ ದಾರಿ. ಏಕೆಂದರೆ ಕೆಲಸವೇ ಪೂಜೆ, ಕಾಯಕವೇ ಕೈಲಾಸ. ಬಸವಣ್ಣನವರ ಎರಡನೆಯ ಸೂತ್ರ ದಾಸೋಹ, ಅಂದರೆ ಹಂಚಿಕೊಳ್ಳುವುದು ಮತ್ತು ಸೇವೆ ಮಾಡುವುದು. ನಮ್ಮಲ್ಲಿರುವುದು ನಿಸ್ವಾರ್ಥದಿಂದ ಹಂಚಬೇಕು. ಅದೇ ನಿಜವಾದ ಮೌಲ್ಯ. ಏಕೆಂದರೆ ಹಂಚಿಕೊಳ್ಳುವ ಮನಸ್ಸು ಮತ್ತು ಸೇವೆ ಮಾಡುವ ಹೃದಯ, ಇದೇ ನಿಜವಾದ ಮಾನವೀಯತೆ. ಬಸವಣ್ಣನವರ ಮೂರನೆಯ ಸೂತ್ರ ಸಮಾನತೆ ಮತ್ತು ಒಕ್ಕಟ್ಟಿನಲ್ಲಿ ಶಕ್ತಿ. ಎಲ್ಲ ಮಾನವರು ಸಮಾನರು, ಎಲ್ಲರಿಗೂ ಒಂದೇ ಗೌರವ ಮತ್ತು ಮೌಲ್ಯ. ಒಕ್ಕಟ್ಟಿನಲ್ಲಿ ನಾವು ಶಕ್ತಿಶಾಲಿಗಳು. ಒಬ್ಬರನ್ನೊಬ್ಬರು ಸಹಕರಿಸಿ ಬಾಳುವುದೇ ಇದರ ನಿಜವಾದ ಅರ್ಥ. ಬಸವಣ್ಣನವರ ನಾಲ್ಕನೆಯ ಸೂತ್ರ ಮೂಢನಂಬಿಕೆಯನ್ನು ನಂಬಬೇಡಿ, ಭಯದಿಂದಲ್ಲ ಜ್ಞಾನದಿಂದ ಬದುಕಿ. ಬಸವಣ್ಣನವರ ಐದನೆಯ ಸೂತ್ರ ಪರರ ಸ್ವತ್ತಿಗೆ ಆಸೆ ಪಡುವುದು ಧರ್ಮವಲ್ಲ. ಬಸವಣ್ಣನವರ ಆರನೆಯ ಸೂತ್ರ ಪರೋಪಕಾರವೇ ಪುಣ್ಯ. ಇತರರಿಗೆ ಸಹಾಯ ಮಾಡುವುದೇ ನಿಜವಾದ ಮಾನವೀಯತೆ. ಬಸವಣ್ಣನವರ ಏಳನೆಯ ಸೂತ್ರ ಸತ್ಯ ಮತ್ತು ಪ್ರಾಮಾಣಿಕತೆ. ಸತ್ಯ ಮತ್ತು ಪ್ರಾಮಾಣಿಕತೆ ಮನುಷ್ಯನ ದೊಡ್ಡ ಶಕ್ತಿ. ಹಣ ಕಳೆದು ಹೋಗಬಹುದು, ಗುಣ ಬದಲಾಗಬಹುದು, ಆದರೆ ಸತ್ಯ ಎಂದಿಗೂ ಉಳಿಯುತ್ತದೆ. ಹೀಗಾಗಿ ಬಸವಣ್ಣನವರ ಚಿಂತನೆಗಳು ನಮಗೆ ದಾರಿದೀಪವಾಗಿದೆ ಎಂದು ನಿರ್ಣಯಿಸಬಹುದು.